ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮರ್ಯಾದೆಯಿಂದ ದಾರಿ ಬಿಡು ಬೃಂದಕ್ಕ ಅಂತಾಳೆ ಭಾರ್ಗವಿ. ನಿನಗೆ ನನ್ನ ನೋವು ಅರ್ಥ ಆಗ್ತಿಲ್ಲ ಅಲ್ವಾ? ಇರು ಅಂತ ಭಾರ್ಗವಿ ಫೋನನ್ನು ಕಸ್ಕೋತಾಳೆ ಬೃಂದಕ್ಕ ಫೋನ್ ಕೊಡಿಲಿ ಅಂತಾಳೆ ಭಾರ್ಗವಿ. ಆದರೆ ಬೃಂದ ಕೊಡದೆ ಅಮ್ಮಂಗೆ ಕಾಲ್ ಮಾಡ್ತಾಳೆ. ಪೂರ್ಣಿಮಾ ಅವರು ಭಾರ್ಗವಿ ಅಂದ್ಕೊಂಡು, ಭಾರ್ಗವಿ ಏನಾಯಿತು, ಮದುವೆ ಯಾಕೆ ಬಂದಿಲ್ಲ ಇಷ್ಟೊತ್ತಾದರೂ ಅಂತಾರೆ. ಆಗ ಬೃಂದ ಅಳೋದನ್ನು ಕೇಳಿ, ಬೃಂದ ಏನಾಯ್ತೆ, ಭಾರ್ಗವಿ ಫೋನಲ್ಲಿ ಮಾತಾಡ್ತಿದ್ಯಾ ಅಂತಾರೆ. ಭಾರ್ಗವಿ ನನ್ನ ಸಂಸಾರನ ಹಾಳು ಮಾಡ್ತಿದ್ದಾಳಮ್ಮ, ನನ್ನ ಸಂಸಾರ ಬೀದಿಗೆ ಬರ್ತಿದೆ, ನಾನು ನಿಮ್ಮ ಒಪ್ಪಿಗೆ ಇಲ್ಲದೆ ಮದುವೆ ಆದೆ ಅಂತ ನಿಮಗೆ ಗೊತ್ತಮ್ಮ. ಅದಾದಮೇಲೆ ಏನೇನಾಗಿದೆ ಏನೇನಾಗ್ತಿದೆ ನಿಮ್ಗೆ ಗೊತ್ತಿಲ್ಲ ಅಮ್ಮ. ಏನೆಲ್ಲ ಕನ್ಸ್ಕೊಂಡು ಈ ಮನೆ ಸೊಸೆ ಆದೆ ಗೊತ್ತಾ? ಆದರೆ ಈ ಮನೆಯಲ್ಲಿ ಸೊಸೆ ಸ್ಥಾನ ಇರಲಿ ಅಮ್ಮ, ನಾಯಿಗಿರೋ ಮರ್ಯಾದೆನೂ ಸಿಗ್ತಿಲ್ಲ. ಏನೋ ಎಲ್ಲರೂ ನನ್ನ ಒಪ್ಕೋತಾರೆ ಅನ್ನೋ ಭರವಸೆ ಮೂಡಿತ್ತಮ್ಮ. ಮದುವೆ ಆಗಿ 1 ವರ್ಷ ಆದಮೇಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಿದ್ರಮ್ಮ. ಇನ್ನು ಮುಂದೆ ನಾನು ಚೆನ್ನಾಗಿರ್ಬೋದು ಅನ್ನೋಷ್ಟರಲ್ಲಿ ಈ ಭಾರ್ಗವಿ ಎಲ್ಲ ಹಾಳು ಮಾಡ್ತಿದ್ದಾಳಮ್ಮ ಅಂತಾಳೆ ಬೃಂದ ಏನು ಹೇಳ್ತಿದ್ಯಾ ನೀನು? ಭಾರ್ಗವಿ ನಿನ್ನ ಸಂಸಾರ ಹಾಳು ಮಾಡ್ದ? ಇಲ್ಲ ಕಣೆ, ಅವಳಿಗೆ ಆ ಉದ್ದೇಶ ಎಲ್ಲ ಇರಲ್ಲ. ಅದು ಅಲ್ಲದೆ ಓಡಿ ಹೋಗಿ ಮದುವೆ ಆದಾಗ ಮನೆಯವರೆಲ್ಲ ಅದನ್ನು ಅಷ್ಟು ಸುಲಭವಾಗಿ ಒಪ್ಕೊಂಡು ಬಿಡ್ತಾರಾ ಹೇಳು? ಅವರಿಗೂ ಸ್ವಲ್ಪ ಸಮಯ ಬೇಕಲ್ವ ಬೃಂದ? ನೋಡು, ತಾಳ್ಮೆಯಿಂದ ಅತ್ತೆ ಮಾವನಿಗೆ ಎದುರಾಡದೆ ಒಳ್ಳೆ ಸೊಸೆಯಾಗಿರು ನೀನು. ದಿನ ಕಳೀತಾ ಎಲ್ಲ ಸರಿ ಹೋಗುತ್ತಮ್ಮ ಅಂತಾರೆ ಪೂರ್ಣಿಮಾ. ಅಯ್ಯೋ, ನಿನ್ಗೆ ಯಾಕಮ್ಮ ನನ್ನ ಮಾತು ಅರ್ಥ ಆಗ್ತಿಲ್ಲ? ಇವೆಲ್ಲ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಮ್ಮ. ನಾನು ತಗ್ಗಿ ಬಗ್ಗಿನೇ ನಡೀತಿದ್ದೀನಿ. ನಾನು ನಿನಗೆ ಹೆಂಗೆ ಹೇಳಲಿ? ಮದುವೆ ಆದಾಗಿಂದ ನನ್ನ ಗಂಡ ನನ್ನ ಕಡೆ ತಿರುಗೂ ನೋಡಿಲ್ಲ ಅಮ್ಮ. ಅವ್ರ ಪ್ರೀತಿ ಸಿಗಲಿ ಅಂತ ಕಾಯ್ತಿದ್ದೀನಿ ನಾನು. ಇಲ್ಲಿವರೆಗೂ ನನ್ನ ಗಂಡನ ಬೆರಳು ಕೂಡ ನನಗೆ ಸೋಂಕಿಲ್ಲ ಅಮ್ಮ. ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ನನಗೆ ಹಿಂಸೆ ಅನ್ನಿಸ್ತಿದೆ ಅಮ್ಮ. ಆದರೂ ನಿನಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಲ್ಲ? ಭಾರ್ಗವಿಗೆ ನಾನು ಚೆನ್ನಾಗಿರೋದು ಒಂಚೂರು ಇಷ್ಟ ಇಲ್ಲಮ್ಮ. ಅದಕ್ಕೆ ಇಲ್ಲೂ ಬಂದು ನನಗೆ ಕಾಟ ಕೊಡ್ತಿದ್ದಾಳೆ. ಸಂಧ್ಯೆನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಮದುವೆ ಆಗ್ತಿದ್ರು ಭಾರ್ಗವಿ ತಡೀತಿದ್ದಾಳಮ್ಮ. ಸಂಧ್ಯಾನು ಚೆನ್ನಾಗಿರಲಿ, ನನ್ನ ಜೀವನನೂ ಸರಿ ಹೋಗಲಿ ಅನ್ಕೋತಾ ಇದ್ದೀನಮ್ಮ. ನಾನು ತುಂಬ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀನಮ್ಮ. ಆದರೆ ಭಾರ್ಗವಿ ಇಲ್ಲೂ ಬಂದು ಎಲ್ಲ ಹಾಳು ಮಾಡ್ತಿದ್ದಾಳಮ್ಮ ಅಂತಾಳೆ ಬೃಂದ. ಫೋನನ್ನು ಭಾರ್ಗವಿಗೆ ಕೊಡು ಬೃಂದ, ನಾನು ಅವಳ ಜೊತೆ ಮಾತಾಡ್ತೀನಿ ಅಂತಾರೆ ಪೂರ್ಣಿಮಾ. ಭಾರ್ಗವಿ ತಗೋ ಅಂತ ಬೃಂದ ಫೋನ್ನ ಕೊಡ್ತಾಳೆ. ಭಾರ್ಗವಿ, ಈ ಕೇಸನ್ನು ಮುಂದುವರಿಸು, ವಾದ ಮಾಡು, ಗೆಲ್ಲು ಅಂತ ನಾನು ನಿನಗೆ ಹೇಳಿದ್ದು. ಅದಕ್ಕೆ ಅಂತ ಇನ್ನೊಬ್ಬರ ಜೀವನ ಹಾಳು ಮಾಡಬೇಕು ಅಂತ ಅಲ್ಲ. ನಿಮ್ಮ ಅಪ್ಪಂಗೆ ನ್ಯಾಯ ಕೊಡಿಸೋಕೆ ಹೋಗಿ ನಿನ್ನ ಮಡ ಹುಟ್ಟಿದವಳ ಜೀವನನ ಹಾಳು ಮಾಡ್ತಿದ್ಯಾ ನೀನು. ಎಷ್ಟೋ ಕೆಟ್ಟ ಘಟನೆಗಳು ನಡೆದಿರ್ಬೋದು ಭಾರ್ಗವಿ, ಏನೇನೋ ಆಗಿರ್ಬೋದು. ಆದರೆ ಅವಳು ನಿನಗೆ ಅಕ್ಕ. ಒಂದಾಗ್ತಿರೋ ಗಂಡ ಹೆಂಡ್ತಿನ ದೂರ ಮಾಡಿ ಅವಳ ಸಂಸಾರನ ದೂರ ಮಾಡಬೇಡ. ನೋಡು, ಅವಳು ಏನು ಹೇಳ್ತಿದ್ದಾಳೋ ಅದನ್ನು ನಡ್ಸ್ಕೊಟ್ಬಿಡು ಅಂತಾರೆ ಪೂರ್ಣಿಮಾ. ಅಮ್ಮ, ಇವಳು ಏನು ಮಾಡಿದಾಳ ಅಂತ ಗೊತ್ತಿಲ್ಲದೆ ಅವಳು ಮೋಸದ ಮಾತಿಗೆ ಕರಗಬೇಡ ಅಮ್ಮ. ಇವಳು ಆಡ್ತಿರೋ ನಾಟಕ ನಿನಗೆ ಕಾಣದೇ ಇರ್ಬೋದು, ಆದರೆ ನಾನು ಇಲ್ಲೇ ಎದುರಿಗೆ ನಿಂತು ನೋಡ್ತಿದ್ದೀನಿ. ತನ್ನ ಕೆಲಸ ಆಗಬೇಕು ಅಂದರೆ ನಿಮಿಷಕ್ಕೊಂದು ಬಣ್ಣ ಬದಲಾಯಿಸೋ ಉಸಿರು ಒಳ್ಳೆಯವಳು. ಇಷ್ಟೊತ್ತು ನಾನು ಬೃಂದಾ ಪಾಟೀಲ್ ಅಂತ ಬೆದರಿಸಿದ್ಲು. ಈಗ ಅದ್ಯಾವುದು ನಡೀಲಿಲ್ಲ ಅಂತ ಇಮೋಷ್ನಲ್ ಡ್ರಾಮಾ ಮಾಡ್ತಿದ್ದಾಳೆ. ನಿನ್ನನ್ನು ಯೂಸ್ ಮಾಡಿಕೊಂಡು ನನ್ನನ್ನು ತಡಿಬೇಕು ಅಂತಿದ್ದಾಳೆ. ಹರಕೆ ಕುರಿನ ಬಲು ಕೊಡೋ ಥರ ಸಂಧ್ಯೆನ ಮದುವೆ ಮಾಡಿ ನರಕಕ್ಕೆ ಕಳಿಸ್ಬಿಟ್ರೆ ಇಷ್ಟು ದಿನ ಸರಿ ಇಲ್ಲದೆ ಇರೋ ಇವಳು ಸಂಸಾರ ಇವತ್ತು ಹೇಗಮ್ಮ ಸರಿ ಹೋಗುತ್ತೆ? ಲಾಜಿಕ್ ಇದೆಯಮ್ಮ ಇದರಲ್ಲಿ? ನೋಡಮ್ಮ, ನಾನಿಲ್ಲಿ ಯಾರಿಗೂ ಮೋಸ ಮಾಡ್ತಿಲ್ಲ. ನೀನು ವಿಷಯ ಗೊತ್ತಿಲ್ಲದೆ ಏನೇನು ಮಾತಾಡಬೇಡ ಅಂತಾಳೆ ಭಾರ್ಗವಿ. ಅಕ್ಕನ ಬಗ್ಗೆ ಮಮಕಾರ ಇಲ್ಲ ಸರಿ, ನಾನು ನಿಮ್ಮ ತಾಯಿ ಹೇಳ್ತಿದ್ದೀನಿ. ನನ್ನ ಕಣ್ಣೀರಿಗೂ ಬೆಲೆ ಇಲ್ವಾ ನಿನಗೆ ಅಂತಾರೆ ಪೂರ್ಣಿಮಾ. ಸಂಧ್ಯನ ಜೀವನದ ಬೆಲೆ ನಿನಗೆ ಕಣ್ಣೀರು ಅಂತ ಆದರೆ ಆ ಕಣ್ಣೀರಿಗೆ ಕರಗೋಕೆ ನಾನು ತಯಾರಿಲ್ಲ. ನಾನು ನಿನಗೆ ಹೇಗೆ ಮಗಳು, ಅಪ್ಪಂಗೂ ಹಾಗೆ ಮಗಳು. ಈ ನ್ಯಾಯದ ಹಾದಿ ಅಪ್ಪ ಹೇಳ್ಕೊಟ್ಟಿರೋದು. ನಾನು ಮಾಡ್ತಿರೋದು ಸರಿಯಾಗಿದೆ ಅನ್ನೋ ವಿಶ್ವಾಸ ನನಗಿದೆ. ನಿನ್ನ ದೊಡ್ಡ ಮಗಳ ಎದುರು ನಿಂತ್ಕೊಂಡೇ ಮಾತಾಡ್ತಿದ್ದೀನಿ. ಇಬ್ಬರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ರವೀಂದ್ರ ಭಟ್ಕಲ್ ಮಗಳು ಭಾರ್ಗವಿ LLB. ಯಾವುದೇ ಕಾರಣದಕ್ಕೂ ಈ ಮೋಸದ ಮದುವೆ ನಡೆಯೋಕೆ ಬಿಡಲ್ಲ. ಈ ಕೇಸನ್ನು ನಾನು ಬಿಡಲ್ಲ ಅಂತ ಕಾಲ್ ಕಟ್ ಮಾಡಿ, ಹಾಡಿದ್ದೆ ಹಾಡು ಕಿಸ್ಬೈ ದಾಸ ಅನ್ನೋ ಹಾಗೆ ಮಾಡಿದ್ದೆ ನಾಟಕನ ಅದೆಷ್ಟು ಸಲ ಮಾಡ್ತೀಯೆ ನೀನು? ನವರಸಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ ನಿನ್ನ ಬಗ್ಗೆ ಅಸಹ್ಯನೇ ಆಗೋದು. ನಿನ್ನ ಡ್ರಾಮನ ನಂಬ್ಕೊಂಡು ಸಂಧ್ಯಾನ ನಿನ್ನ ಕೈಗೆ ಒಪ್ಪಿಸಿ ಹೋಗ್ತೀನಿ ಅಂತ ಕನಸು ಕಾಣಬೇಡ ಅಂತಾಳೆ ಭಾರ್ಗವಿ. ಆಗ ಬೃಂದಾಗೆ JP ಕಾಲ್ ಮಾಡ್ತಾರೆ. ಓಹೋ, ನಿಮ್ಮ ಮಾವ ದಿ ಗ್ರೇಟ್ JP ಪಾಟೀಲ್ ಅವರು ಕಾಲ್ ಮಾಡಿದ್ದಾರೆ, ರಿಸೀವ್ ಮಾಡು ಅಂತಾಳೆ ಭಾರ್ಗವಿ. ಫೋನ್ ತೆಗಿ ಬೃಂದ. ಯಾಕೆ ಇವಳು ಫೋನ್ ಎತ್ತುತ್ತಿಲ್ಲ ಅಂತ ಮತ್ತೆ ಕಾಲ್ ಮಾಡ್ತಾರೆ JP. ಬೃಂದ, ಏನು ನಡೀತಿದೆ ಅಲ್ಲಿ? ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡಾಯ್ತಾ? ಮದುವೆ ನಡೀತಿದೆ ತಾನೆ? ಯಾಕೇನು ಮಾತಾಡ್ತಿಲ್ಲ? ಬೊಗಳು ಅಂತಾರೆ JP. ಮಾವ, ಏನಿಲ್ಲ ಮಾವ, ಎಲ್ಲ ನಾನು ನೋಡ್ಕೋತೀನಿ ಅಂತಾಳೆ ಬೃಂದ. ಎಲ್ಲ ಚಾನಲಲ್ಲೂ ಇದೇ ಲೈವ್ ನ್ಯೂಸ್ ಆಗಿ ಹೊತ್ಕೊಂಡು ಉರಿತಿದೆ.
ಎಲ್ಲ ಮುಗಿದ ಮೇಲೆ ಏನು ನೋಡ್ಕೋತೀಯ ಅಂತಾರೆ JP. ನೀವು ಸೋತಿದ್ದನ್ನು ನೋಡೋಕೆ ಮಿಸ್ಟರ್ JP ಪಾಟೀಲ್ ಅಂತ ಬೃಂದನ್ ಕೈಯಿಂದ ಫೋನ್ ತಗೊಳ್ತಾಳೆ ಭಾರ್ಗವಿ. ಭಾರ್ಗವಿ, ನನ್ನ ತಂಟೆಗೆ ಬರಬೇಡ, ಆ ಮದುವೆ ನಡೀಲೇಬೇಕು, ಬಂದಿದ್ದು ತಪ್ಪಾಯಿತು ಅಂತ ವಾಪಸ್ ಹೊರಟೋಗು ಅಂತಾರೆ JP. ಏನು ಸರ್ ಜೋರು ಮಾಡ್ತಿದ್ದೀರಾ ನೀವು? ನಿಮ್ಮ ತಂಟೆಗೆ ಬಂದಿದ್ದು ಆಯಿತು, ಮದುವೆ ನಿಲ್ಲಿಸಿದ್ದು ಆಯಿತು, ನಿಮ್ಮ ಆಟನ ಬಯಲು ಮಾಡಿದ್ದು ಆಯಿತು, ನಿಮ್ಮ ಕುಚ್ಚಿಕ್ಕೂ MLA ಶಕ್ತಿಪ್ರಸಾದ್ ಅವರ ಮಾನನ ಹರಾಜಾಕಿದ್ದು ಆಯಿತು. ಹೋಗಲಿ ಪಾಪ ಅಂತ ಮೀಡಿಯಾ ಮುಂದೆ ನಿಮ್ಮ ಹೆಸರೇ ಹೇಳಿಲ್ಲ ಅಷ್ಟೇ. ಇವಾಗೇನು ಎಲ್ಲ ಮುಗೀತಲ್ಲ? ಇವಾಗ ನೀವು ಹೇಳದೇ ಇದ್ದರೂ ನಾನು ಹೊರಟೋಗ್ತೀನಿ, ಸಂಧ್ಯಾನ ಜೊತೆಗೆ ಕರ್ಕೊಂಡೋಗ್ತೀನಿ ಅಂತಾಳೆ ಭಾರ್ಗವಿ. ಏಯ್ ಭಾರ್ಗವಿ ಅಂತಾರೆ JP. ನಾನು ಹೇಳಿದ ಹಾಗೆ ಮದುವೆನೇ ನಿಲ್ಲಿಸಿದ್ದಾಯಿತು. ನೀವು ಹೇಳಿದ ಹಾಗೆ ಈಗ ಕೋರ್ಟ್ಗೆ ಕಾಲಿಡಬೇಡಿ. ಬರೀ ಸಂಧ್ಯಾ ಜೀವನ ಅಲ್ಲ, ಬೇರೆ ಯಾರ ಜೀವನನೂ ಹಾಳು ಮಾಡೋ ಯೋಚನೆ ಕೂಡ ನಿಮಗೆ ಬರಬಾರ್ದು. ಇಷ್ಟು ದಿನ ನೀವು ಮಾಡಿದ ಪಾಪಕ್ಕೆ ಮದುವೆ ಮಾಡೋ ಕೆಲಸನೇ ಮುಂದುವರಿಸಿ. ಇನ್ನು ಮುಂದೆ ನೀವೇನಾದರೂ ಇದೇ ಕೆಟ್ಟ ಕೆಲಸನ ಮುಂದುವರಿಸಿದ್ರೆ ನಿಮ್ಮನ್ನು ಯಾರೂ ಅಡ್ವೊಕೇಟ್ JP ಪಾಟೀಲ್ ಅಂತ ಕರೆಯಲ್ಲ. ಏನು ಕರೀತಾರೆ ಅಂತ ನಾನು ಹೇಳಬೇಕಾಗಿಲ್ಲ ಅನ್ಕೋತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾರ್ಗವಿ. ನಂತರ ಸಂಧ್ಯಾನ ಅಲ್ಲಿಂದ ಕರ್ಕೊಂಡೋಗ್ತಾಳೆ. ಬೃಂದ ಶಾಕ್ನಿಂದ ನೋಡ್ತಾಳೆ. ಈಚೆ ಭಾರ್ಗವಿ ಸಿಂಧೂರಿ ಹತ್ರ, ನಾನು ಒಬ್ಳಿಂದಲೇ ಇದನ್ನೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ನಿಮ್ಮಿಂದ ಸಂಧ್ಯಾ ಜೀವನ ಉಳೀತು, ಇಲ್ಲ ಅಂದರೆ ಪಾಪಿಗಳು ಇವಳು ಜೀವನನೇ ನಾಶ ಮಾಡ್ತಿದ್ರು ಅಂತಾಳೆ. ನಾನೇನೂ ಮಾಡಿಲ್ಲ, ನಿಮ್ಮ ಪ್ಲ್ಯಾನ್ಗೆ ಕೈ ಜೋಡಿಸಿದೆ ಅಷ್ಟೇ. ನಿಮ್ಮ ಸಹಾಯನ ಯಾವತ್ತೂ ನಾನು ಮರೆಯಲ್ಲ ಅಂತಾಳೆ ಭಾರ್ಗವಿ. ಕಾಕಿ ಕೋಟು ಇಬ್ಬರು ಒಡ ಹುಟ್ಟಿದವರು. ಹಾಗೆ ಅನ್ಯಾಯನ ತಡೆದು ನ್ಯಾಯನ ಉಳಿಸೋದಕ್ಕೆ ನಾವಿಬ್ಬರು ಯಾವಾಗಲೂ ಅನ್ಯೋನ್ಯ ಆಗಿರಬೇಕು. ಸಂಧ್ಯಾ ನಿನ್ನ ಜೊತೆ ನಡೆದಿರೋದು ತುಂಬ ಸಣ್ಣ ತಪ್ಪು, ಅದಕ್ಕ್ಯಾಕೆ ತಲೆ ಕೆಡಿಸ್ಕೋತೀಯ ಅಂತ 100 ಜನ 100 ಸಲ ಹೇಳಿರ್ಬೋದು. ಆದರೆ ತಪ್ಪು ಸಣ್ಣದಾಗಲಿ ದೊಡ್ಡದಾಗಲಿ ತಪ್ಪು ತಪ್ಪೆ, ಅದನ್ನು ಖಂಡಿಸಿ ಹೆಣ್ಮಕ್ಳು ನಡಿಬೇಕು. ನೀನು ಜೊತೆ ಭಾರ್ಗವಿ ಇದ್ದಾಳೆ, ಅವಳು ನಿನಗೆ ನ್ಯಾಯ ಕೊಡಿಸ್ತಾಳೆ. ಭಾರ್ಗವಿ, ನಿನ್ನ ನ್ಯಾಯದ ಹಾದಿಲಿ ನಿನಗೆ ಏನು ಸಹಾಯ ಬೇಕಿದ್ರು ಈ ಸಿಂಧೂರಿ ನಿನ್ನ ಜೊತೆ ಬರ್ತಾಳೆ. ಒಂದೇ ಒಂದು ಫೋನ್ ಕಾಲ್ ಮಾಡು, ಯಾವುದೇ ಊರಲ್ಲಿ ಹಾಸ್ಟಿಂಗ್ ಇದ್ದರೂ ನಿಮ್ಮ ಜೊತೆ ನಿಂತ್ಕೋತೀನಿ, ಬರ್ತೀನಿ ಅಂತ ಹೋಗ್ತಾಳೆ ಸಿಂಧೂರಿ. ಈಚೆ ರೂಮಲ್ಲಿ ಸಂಧ್ಯಾ ಅಳ್ತಾ ಇರುವಾಗ ಭಾರ್ಗವಿ ಬಂದು, ಯಾಕೆ ಏನಾಯಿತು, ಯಾಕೆ ಅಳ್ತಿದ್ಯಾ ಅಂತಾಳೆ. ಅಕ್ಕ, ನೀವು ನನಗೆ ಎಷ್ಟು ದೊಡ್ಡ ಉಪಕಾರ ಮಾಡಿದ್ರಿ ಗೊತ್ತಾ ಅಕ್ಕ? ನೀವು ಬರೋದು ಒಂದು ಕ್ಷಣ ಲೇಟಾಗಿದ್ರು ಆ ಮದುವೆ ನಡೆದ್ಬಿಡ್ತಿತ್ತು. ಆ ವಿಕ್ಕಿ ಕೈಯಲ್ಲಿರೋ ತಾಳಿ ನನಗೆ ನೇಣು ಹಗ್ಗದ ಥರ ಕಾಣಿಸ್ತಿತ್ತು. ಈ ಮದುವೆ ನಡೆದಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೆ ಅಕ್ಕ. ನೀವು ಬಂದು ನನ್ನ ಜೀವನನ ಉಳಿಸ್ಬಿಟ್ರಿ ಅಂತ ಅಳ್ತಾಳೆ ಸಂಧ್ಯಾ. ಈ ಮದುವೆಗೆ ಒಪ್ಪಿಗೆ ಅಂತ ಹೇಳಿದ್ದೆ ನಾನು, ನಿನ್ನ ಹಾಗೆ ಬಿಟ್ಬಿಡ್ತೀನ? ನೀನು ಧೈರ್ಯವಾಗಿರು ಅಂತಾಳೆ ಭಾರ್ಗವಿ. ಆಗ ಯಾರೋ ಭಾರ್ಗವಿ ಅಂತ ಕರೀತಾರೆ. ಸರೋಜಮ್ಮ, ನಮ್ಮ ಮನೆಗೆ ಬಂದಿದ್ದೀರಾ? ಆಶ್ಚರ್ಯ ಅಂತಾರೆ ಪೂರ್ಣಿಮಾ. ಭಾರ್ಗವಿ, ನೀನು ಟಿವಿನಲ್ಲಿ ಮಾತಾಡಿದ್ದು ನೋಡಿದೆ ಕಣಮ್ಮ, MLAಗೆ ಸರಿಯಾಗಿ ಹೇಳಿದ್ಯಾ ಅಂತಾರೆ. ಓಹೋ, ಸರೋಜಮ್ಮನವರು ಚೆನ್ನಾಗಿದ್ದೀರೇನಮ್ಮ ಅಂತಾರೆ ರವೀಂದ್ರ. ಚೆನ್ನಾಗಿದ್ದೀನಿ ಅಣ್ಣ. ಟಿವಿಲಿ ನೋಡಿದ್ರಾ ನಮ್ಮ ಭಾರ್ಗವಿ, ಆ ಹುಡುಗಿ ಸಂಧ್ಯಾನ ಕಾಪಾಡಿ ಕರ್ಕೊಂಡು ಬಂದಿದ್ದಾಳೆ. ಭಾರ್ಗವಿನ ಚೆನ್ನಾಗಿ ಬೆಳೆಸಿದ್ದೀರಾ, ನೋಡ್ತೀರಿ. ಭಾರ್ಗವಿ ಈ ಕೇಸನ್ನು ಗೆದ್ದೇ ಗೆಲ್ತಾಳೆ. ಇಂಥ ಮಗಳನ್ನು ಪಡೆಯೋಕೆ ನೀವು ತುಂಬ ಪುಣ್ಯ ಮಾಡಿದ್ರಿ ಅಂತ ಅವರು ಹೋಗ್ತಾರೆ. ಸರೋಜಮ್ಮ, ತರಕಾರಿನ ಕೊಡಿ, ನಾನು ತೊಗೊಂಡೋಗ್ತೀನಿ ಅಂತ ಭಾರ್ಗವಿ ರವೀಂದ್ರ ಅವ್ರ ಕೈಯಿಂದ ತಗೋತಾಳೆ. ನನಗೆ ಬೇಸರ ಆಗ್ತಿದೆ ಪುಟ್ಟಿ ಅಂತಾರೆ ರವೀಂದ್ರ. ಈ ವಯಸ್ಸಲ್ಲಿ ಮನೆ ಭಾರನ ಹೊತ್ಕೋತಿದ್ಯಲ್ಲ, ನನ್ನ ಮಗಳು ಸುಖವಾಗಿರಲಿ ಅಂತ ನಾನು ಅನ್ಕೋತೀನಿ. ಆದರೆ ನೀನು ನನ್ನ ದುಃಖದ ಭಾರನೆಲ್ಲ ಹೊತ್ಕೋತಿದ್ಯಾ. ನನ್ನ ಮಗಳು ಕಷ್ಟಪಡೋದನ್ನು ನೋಡೋ ಧೈರ್ಯ ಇಲ್ಲಮ್ಮ ನನಗೆ. ಹೊರಗಡೆ ನೋಡು, ನಿನ್ನನ್ನು ಜನ ಹೇಗೆ ಹೋಗಲಿ ಆಡ್ತಿದ್ದಾರೆ, ಆದರೆ ನಿನ್ನ ಪ್ರತಿಯೊಂದು ಗೆಲುವು ನನಗೆ ಖುಷಿಗಿಂತ ಭಯ ಹುಟ್ಟಿಸ್ತಿದ್ಯಮ್ಮ ಅಂತಾರೆ ರವೀಂದ್ರ. ಅವತ್ತು ಅಮ್ಮ ನಿಮ್ಮ ಸೋಲಿಗೆ JP ಪಾಟೀಲ್ ಕಾರಣ ಅಂದರು, ಆದರೆ ನೀವು ಈ ಕೇಸನ್ನು ಬಿಟ್ಬಿಡು ಅಂದ್ರಿ. ಇಷ್ಟು ವರ್ಷ ಮನಸ್ಸಲ್ಲೇ ಕೊರಗ್ತಾ ಇರೋ ವಿಷಯ ಎಲ್ಲ ನನಗೆ ಗೊತ್ತಾಗಿದೆ ಅಪ್ಪ. ನಾನು ನಿನ್ನಾಗೆ ಲಾಯರ್ ಅಪ್ಪ, ವಿಷಯ ತಿಳ್ಕೊಳ್ಳೋದು ನನಗೇನು ಕಷ್ಟ ಅಲ್ಲ ಅಂತಾಳೆ ಭಾರ್ಗವಿ. ಅಂದರೆ ನಿನಗೆಲ್ಲ ಗೊತ್ತಿದೆಯಾ ಮತ್ತ್ಯಾಕೆ JPನ ಎದುರಾಕೋತಿದ್ಯಾ ಅಂತಾರೆ ರವೀಂದ್ರ. ಜೊತೆಗೆ ಕೆಲಸ ಮಾಡ್ತಿದ್ದವನು ತನ್ನ ಗೆಳೆಯ ಅಂತಲೂ ನೋಡದೆ ಮೋಸ ಮಾಡಿದ JP ಪಾಟೀಲ್ ನಿಮ್ಮಂಥ ಪ್ರಾಮಾಣಿಕ ಲಾಯರ್ ಮೇಲೆ ಸುಳ್ಳು ಆಪಾದನೆ ಹೊರಿಸಿದ್ದಾನೆ. ನಿಮ್ಮನ್ನು ಕೋರ್ಟಿಂದ ಆಚೆ ಹಾಕಿದ್ದಾನೆ, ಅವಮಾನ ಮಾಡಿದ್ದಾನೆ. ಕಲ್ಪನಾ ಅತ್ತೆ ಪಾಪ, ಆ ಮಗು ಏನು ತಪ್ಪು ಮಾಡಿತಪ್ಪ? ಸುಳ್ಳು ಕೇಸನ್ನು ಹಾಕಿ ಅತ್ತೆ ಜೀವನನೇ ಸರ್ವನಾಶ ಮಾಡಿದ್ದಾರೆ. ಇದೆಲ್ಲ ನನಗೆ ಗೊತ್ತಿದೆ ಅಪ್ಪ. ಆಗಿರೋ ನ್ಯಾಯಗಳಿಗೆ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.